ಬಿಡಂಗಿಲ್ಲ. ಏ ಕೋತಿ ಬಿಡು. ಬಿಡಂಗಿಲ್ಲ. ತಾಳು ನಿಂಗೆ ಮಾಡ್ತೀನಿ. ಅಯ್ಯೋ ರೀ ನೀವಾ? ಸಾರಿ ರೀ, ನಾನು ಸುಬ್ಬು ಅನ್ಕೊಂಡ್ಬಿಟ್ಟೆ. ಅಕ್ಕ ಮಾಮನ್ ಕಪಾಳಕ್ಕ ಬರೋಬ್ಬರಿ ಬಿದ್ದಿಲ್ಲ, ಇನ್ನೊಂದ್ಸಲ ಹೊಡಿ. ಇವನಿಂದಲೇ ಇಷ್ಟೊಂದು ಅನಾಹುತ ಆಗಿರೋದು. ಸಾಕ್ಷಾತ್ ಪತಿ ಪರಮೇಶ್ವರನ ಮೇಲೆ ಕೈ ಮಾಡಿದ ಪಾಪ ನನ್ ಸುತ್ಕೊಂಡ್ಬಿಡ್ತು. ಸಾಬೂನಾಗ ಜಳಕ ಮಾಡಿದ್ರೆ ಆತ್ ಬಿಡಕ್ಕ. ನೀನ್ ಇನ್ನೂ ಇಲ್ಲೇ ನಿಂತಿದ್ಯೇನೋ? ಬೇಸ್ಕೊಳ್ಳೋ ಪಾಳೆ ನಿಂದೆ. ಸಾರಿ ರೀ. ಇಟ್ಸ್ ಓಕೆ ಪಾರು, ನನ್ಗೇನು ಏಟಾಗ್ಲಿಲ್ಲ. ನಿಮ್ಮ ಮೇಲೆ ಕೈ ಮಾಡಿ ನಾನು ಅಪರಾಧ ಮಾಡ್ದೆ. ಅಪರಾಧ ಮಾಡಿದ ಕೈಗಳಿಗೆ ಒಂದು ಬಹುಮಾನ ಕೊಡ್ತೀನಿ. ಅದಕ್ಕೆ ಹೇಳೋದು ಸರ್ಕಾರಕ್ಕಿಂತ ಸಂಸಾರವಾಸಿ ಅಂತ. ಏನ್ ತಂದಿದ್ದೀರಿ? ಸರ್ಪ್ರೈಸ್ ಗಿಫ್ಟ್. ನಾನು ನಿಮ್ಗೆ ಸರ್ಪ್ರೈಸ್ ಆಗಿ ಏನೋ ಗಿಫ್ಟ್ ಕೊಡ್ಬೇಕು ಅಂತ ತಂದಿದ್ದೀನಿ. ನಾನು ಕೊಡೋ ಗಿಫ್ಟ್ ನೋಡಿದ್ರೆ ನೀನ್ ಆಶ್ಚರ್ಯ ಪಡ್ತೀಯ. ನೀವು ಅಷ್ಟೇ. ಅಂಥದ್ದೇನಮ್ಮ ತಂದಿದ್ಯಾ? ಸರ್ಪ್ರೈಸ್. ಆಗಳ ಏನಮ್ಮ ಅದು? ಫಸ್ಟ್ ನೀವು. ಪೆನ್ನು ತುಂಬಾ ಚೆನ್ನಾಗಿದೆ, ಬರೆಯತ್ತಾ? ಬರೆಯೋದಕ್ಕೆ ಮ್ಯಾಜಿಕ್ ಪೆನ್ನು ಅಂತ ಕರೆಯೋದು. ನೋಡುವ, ತುಂಬಾ ಅಪರೂಪದ ಪೆನ್ನು, ಫಾರಿನ್ದು. ಫಾರಿನ್ ಪೆನ್ನ ಇಂಡಿಯಾದವ್ರು ಬರೆದ್ರೆ ತಪ್ಪಾಗಲ್ಲ ತಾನೆ? ಹಾಗೇನಿಲ್ಲಮ್ಮ. ನೋಡುವ, ಇನ್ಮೇಲಿಂದ ನನ್ನ ಬಡ್ಡಿ ಲೆಕ್ಕನೆಲ್ಲ ಈ ಪೆನ್ನಲ್ಲೇ ಬರಿಬೇಕು. ಯಾರ್ಯಾರು ಎಷ್ಟು ದುಡ್ಡು ಕೊಡ್ತಾರೋ ಅದನ್ನೆಲ್ಲ ನೀಟಾಗಿ ಬದಿರ್ಬೇಕು. ಬೇರೆ ಪೆನ್ನಲ್ಲಿ ಬರೆದ್ರೆ ನಾನು ಕೆಟ್ಟು ಕೋಪ ಬರುತ್ತೆ. ಸರಿ, ಈಗ ನಾನು ನಿಮ್ಗೊಂದು ಗಿಫ್ಟ್ ಕೊಡ್ತೀನಿ. ಕಣ್ಣು ಮುಚ್ಕೊಳ್ಳಿ. ಬರು, ಶಾಲು ತುಂಬಾ ಬೆಚ್ಚಗಿದೆ ಕಣೆ. ಹೌದು ರೀ, ಅಂಗಡಿಯವನು ಹೇಳಿದ್ದ ಇದು ಕುರಿ ವರ್ಜಿನ್ ಉಲನ್ ಶಾಲ್ ಅಂತ. ಕುರಿ ವರ್ಜಿನ್ ಹೌದು ಅಲ್ವೋ, ಅದರ ನೈತಿಕತೆ ನನಗ್ ಬೇಡ. ಶಾಲ್ ಅಂತೂ ಸಖತ್ ಹಾಟ್ ಮಗ. ಮಗನ ಮುಂದೆ ಆಗತ್ತೆ ಬಿಡು. ತುಂಟ. ಬಾರು, ಈ ಶಾಲ್ ಹೊದ್ಕೊಂಡು ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಬಣ್ಣೂರ್ ಕುರಿಗೆ ಬಣ್ಣ ಬೆಳದಾಗಿದೆ. ಅದಕ್ಕೆ ನಾನು ಹೊಚ್ಚಿದ್ದು. ಅಲ್ಲ ರೀ, ನೀವು ಶೂಟಿಂಗ್ ಹೋಗ್ತೀರಾ, ರಾತ್ರಿ ಲೇಟ್ ಆಗಿ ಬರೋವಾಗ ಮಳೆ ಗಾಳಿ ಚಳಿ ಯಾವ್ದು ಲೆಕ್ಕಿಸದೆ ಬರ್ತಾ ಇರ್ತೀರಾ, ಅದಕ್ಕೆ ಈ ಶಾಲು. ಬಾರು, ಇದು ಎಷ್ಟು ಬೆಚ್ಚಗಿದೆ ಗೊತ್ತಾನೆ. ಇದರ ಅನುಭವ ನೀನ್ ಆಗ್ಬೇಕು. ಬಾ, ಬೈಟು ಮಾಡ್ಕೊ. ಆಗಲ್ಲ. ಹಾಯ್ ಹಲೋ, ಚಿಕ್ಕ ಬಡಿ ದೊಡ್ಡ ಬಡಿ ಲಾಂಗ್ ಬಡಿ ಶಾರ್ಟ್ ಬಡಿ ಒಟ್ಟಾರೆ ಎವ್ರಿಬಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ನಾನೇ ರೇಡಿಯೋ ಜಾಕಿ ಅಂತೂ ಆಗಿದ್ದೀನಿ, ಆದ್ರೆ ಇನ್ನೂ ರೇಡಿಯೋ ಸಿಗದೆ ಒದ್ದಾಡ್ತಾ ಇದ್ದೆ. ಇವತ್ತೊಂದು ಜಾಹೀರಾತ್ ಬಂದಿದೆ, ಅಪ್ಲಿಕೇಶನ್ ತಂದಿದ್ದೀನಿ. ಪರ್ಮನೆಂಟ್ ಜಾಕಿ ಕೆಲಸಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ, ಆದ್ರೆ 1000 ರೂಪೀಸ್ ಡಿ ಕಟ್ಟಬೇಕು. ಈ ಅಪ್ಲಿಕೇಶನ್ ಫಿಲ್ ಮಾಡಕ್ಕೆ ಒಳ್ಳೆ ಜಾಗನ ಹುಡುಕ್ತಾ ಇದ್ದೀನಿ. ಎನಿವೆ, ನೀವೆಲ್ಲರೂ ನನಗೆ ಬೆಸ್ಟ್ ವಿಶಸ್ ನ ತಿಳಿಸಿ ಅಂತ ಹೇಳ್ತಾ, ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ವೇದ, ನಿನ್ಗೆ ಎಷ್ಟಲ್ಲಿ ಹೇಳೋದು, ನೀನ್ ಈ ಮನೇಲಿದ್ದಾಗ ಇದೇ ಮನೆ ಹುಡುಗಿ ಅಂತ. ಯಾವಾಗ್ಲೂ ಹೆಡ್ಫೋನ್ ತಲೆಗೆ ಹಾಕೊಂಡು ಏನಾದ್ರು ಒದ್ರತಾನೆ ಇದ್ರೆ ನನ್ಗೆ ಯಾರಮ್ಮ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ತಾರೆ? ಏನಕ್ಕ ನಿನ್ ಗೋಳು? ಗೋಳಲ್ಲ, ಬೇಸಾಕ್ಬೇಕಲ್ಲ ನಿನಗೆ ಗೋಳು. ಏನೀಗ ನಿನಗ್ ತರಕಾರಿ ಹಚ್ಕೊಡ್ಬೇಕು ತಾನೆ? 10 ನಿಮಿಷ ಕೆಲಸ ಇದೆ, ಮುಗಿಸ್ಕೊಂಬಂದು ಹಚ್ಕೊಡ್ತೀನಿ. ಯಾವಾಗ್ಲೂ ಹೀಗ್ ಮೇಲಿನ ಮೇಲೆ ಓಡಾಡ್ಕೊಂಡಿದ್ರೆ ಮುಗ್ದೋಯ್ತು. ಅಕ್ಕ ಈ ಫಾರ್ಮ್ ನೋಡಿದ್ರೆ ನೀನ್ ಅಪ್ಲೈ ಮಾಡ್ಲೇಬೇಡ ಅಂತ ಹೇಳ್ತಾಳೆ. ಅವಳಿಗೆ ನನ್ನ ಮದುವೆ ಮಾಡಿ ಕಳಿಸ್ಬಿಡ್ಬೇಕಂತೆ. ನನಗೆ ಇಲ್ದಿರೋ ಅರ್ಜೆಂಟು ಅವಳಿಗಿದೆ. ಏನ್ ಮಾಡೋದು? ನನ್ಗೆ ಅರ್ಜೆಂಟಾಗಿ 1,000 ರೂಪಾಯಿ ಬೇಕಲ್ಲ. ಭಾವನ್ ಕೇಳ್ತೀನಿ. ಸ್ವಿಚ್ ಆಫ್ ಇದೆ, ಕೋಟನ್ ಇರಬೇಕು. ಏನ್ ಮಾಡೋದು? ಮೊದಲು ದುಡ್ಡು ತಗೊಂಡ್ಬಿಡೋಣ, ಆಮೇಲೆ ಹೇಳೋಣ. ಆಂಟಿ, ನೀವ್ಯಾವಾಗ ಬಂದ್ರಿ? ನೀನ್ ಟೇಲರಿಂಗ್ ಮಾಡ್ತಿದ್ಯಲ್ಲಮ್ಮ, ಆವಾಗ್ಲೇ ಬಂದೆ. ಟೇಲರಿಂಗ? ಕಟಿಂಗ್ ಕಲ್ತ್ಮೇಲೆ ಸ್ಟಿಚಿಂಗ್ ಯಾವ ಮಹಾ ಕಷ್ಟ ಬಿಡು. ಆಂಟಿ, ನೀವೇನ್ ಹೇಳ್ತಾ ಇದ್ರೋ ನನ್ಗೆ ಅರ್ಥ ಆಗ್ತಿಲ್ಲ. ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ವೈಶಾಲಿ, ವೈಶಾಲಿ, ಏನ್ ಪಾರೋ? ಬೆಕ್ಕ ಹಾಲು ಕುಡ್ಕೊಂಡು ಹೋದ್ರು ನಿಂಗೆ ತಿಳಿಯಲ್ಲ. ಬೆಕ್ಕ ಬರ್ಲಿ ನಮ್ಮನೆಗೆ, ಸೊಂಟ ಮುಡ್ಬಿಡ್ತೀನಿ. ಏನ್ ಮಾಡ್ತಿದ್ದೆ? ಮೆಣಸಿನ್ಕಾಯಿ ಕತ್ತರಿಸ್ತಾ ಇದೆ. ನೀನ್ ಇಲ್ಲಿ ಮೆಣಸಿನ್ಕಾಯಿ ಕತ್ತರಿಸ್ತಾ ಇರು, ಅಲ್ಲಿ ನಿನ್ ತಂಗಿ ನಿನ್ ಗಂಡನ್ ಜೇಬ್ ಕತ್ತರಿಸ್ತಾ ಇರ್ಲಿ. ಏನ್ ಹೇಳ್ತಿದ್ಯಾ ಪಾರೋ? ನಿನ್ ಗಂಡನ್ ಜೇಬಿಂದ ದುಡ್ಡು ಹೊಡೆದನ್ನ ನಾನೇ ನನ್ ಕಣ್ಣಾರೆ ನೋಡಿದ್ದೀನಿ. ವೇದ ಅಂತ ಹುಡುಗಿ ಅಲ್ಲ ಕಣೆ. ಯಾರಿಗ್ ಗೊತ್ತಮ್ಮ, ನಿನ್ ಗಂಡನೇ ಪರ್ಮಿಷನ್ ಕೊಟ್ಟಿರ್ಬೇಕು. ಏನ್ ಹೇಳ್ತಿದ್ಯಾ? ಹೌದಮ್ಮ, ಇದೆಲ್ಲ ನಡೆಯುತ್ತೆ. ಈ ಮನೇಲಿ ನಿನಗೆಷ್ಟು ಸ್ವಾತಂತ್ರ್ಯ ಇದೆಯೋ ಅವಳಿಗೂ ಅಷ್ಟೇ ಸ್ವಾತಂತ್ರ್ಯ ಇದೆ. ಪಾರು, ಇಂಥ ವಿಷಯನೆಲ್ಲ ನಾನ್ ನಿನಗೆ ಹೇಳ್ತಿದ್ದೆ, ಇವತ್ ನೀನೇ ನನ್ಗೆ ಹೇಳ್ತಿದ್ಯಲ್ಲೇ. ಇವತ್ತು ನಾನ್ ಹೇಳ್ತಾ ಇದ್ದೀನಿ, ಮುಂದೆ 4 ಜನ ಹೇಳ್ತಾರೆ. ಗೋವಿಂದ, ಪರ್ಮ ಅಂಕಲ್ ಅವ್ರಿಲ್ರಿ, ನಾಗನಲ್ರಿ. ನೀನಿದ್ಯಾ ದಂಡಕ್ಕೆ? ಹಂಗ್ಯಾಕಂತೀರಿ? ಏನ್ ಮಾಡ್ಬೇಕು ಹೇಳ್ರಿ? ಈ ಅಪ್ಲಿಕೇಶನ್ ಫಿಲ್ ಮಾಡ್ಬೇಕು, ನಿನ್ ಕೈಯಲ್ಲಿ ಆಗತ್ತಾ? ನೀವ್ ಹೇಳ್ಕೊಂಡವ್ರಿ, ನಾ ಬರ್ಕೊಂತೀನಿ. ಎಲ್ಲಿವರೆಗೂ ಓದಿದ್ಯಾ? A to Z ಅವ್ರಿಗೆ ಓದೇನ್ರಿ. ಝಡ್ ಆದ್ಮೇಲೆ ಏನ್ ಬರುತ್ತೆ? ಇದನ್ ಗುಡ್ಡು ಬಸವಣ್ಣ. Z ಆದ್ಮೇಲೆ ಏನ್ ಬರ್ತದಪ್ಪ? ನನ್ನ ಬುಕ್ನಾಗ ಪ್ರಿಂಟ್ ಆಗಿರ್ಲಿಲ್ಲ. ಹೋಗ್ಲಿ ಬಿಡು, ಒಂದ್ ಪೆನ್ ಕೊಡು. ನೀಟಾಗಿ ಅಪ್ಲಿಕೇಶನ್ ಫಿಲ್ ಮಾಡಿ ಆಮೇಲೆ ಪರ್ಮ ಅಂಕಲ್ ರೆಫರೆನ್ಸ್ ತಗೋತೀನಿ. ರೆಫರೆನ್ಸ್ ಅಂದ್ರಿ? ಪರಿಚಯ ಅಂತ. ನಾನು ಪರಿಚಯ ಹಾಕ್ತೇನಲ್ರಿ. ನೀನ್ ಯಾರ್ಯಾರು ಪರಿಚಯ ಇದೆಯಾ?
ಕಿರಾಣಿ ಅಂಗಡಿ ಅವಂಗೆ ಕೈಪಲ್ಯ ಮಾರಕ್ಕಿಗೆ ಬಿಟ್ರೆ ನಿಮಗೆ ನಿನ್ ಮಾತು ಜಾಸ್ತಿ ಆಯ್ತು, ಮೊದ್ಲೊಂದು ಒಳ್ಳೆ ಪೆನ್ ಕೊಡು. ತಗೋರಿ ಪೆನ್. ಏ ಸುಬ್ಬ, ಈ ಪೆನ್ ಎಷ್ಟು ಚೆನ್ನಾಗಿದೆಯೋ. ನಿಮ್ಗೆ ಸೇರ್ತೀನಿ, ನೀವೇ ಇಟ್ಕೋರಿ. ಇಂಥ ಒಳ್ಳೆ ಪೆನ್ನ ನೀ ನನಗೆ ಕೊಟ್ಟಿರ್ಬೇಕಾದ್ರೆ ನಾನು ನಿನ್ಗೇನಾದ್ರೂ ಕೊಡ್ಲೇಬೇಕು ಕಣೋ. ಏನು ಕೊಡ್ತೀರಿ? ಒಂದು ನಿಮಿಷ ಇರು, ಏನ್ ಕೊಡ್ಬೇಕು ಅಂತ ಮನ್ಸಲ್ಲಿ ಬರ್ಕೊಂಡು ಆಮೇಲೆ ಹೇಳ್ತೀನಿ. ನಿಮ್ಮ ಅಕ್ಷರ ಭಾರಿ ದುಂಡಗಾಕಾಗ್ಬಿಡ್ರಿ. ಸುಮ್ಮನೆ ಇರೋ. ನೀವು ಕನ್ನಡದಾಗ ಬರತ್ತೀರೋ ಇಂಗ್ಲೀಷ್ನಾಗ ಬರತ್ತೀರೋ? ಸ್ವಲ್ಪ ಸುಮ್ಮನೆ ಇರ್ತೀಯ ಇಲ್ವಾ? ಅಲ್ಲ, ಈ ಅಪ್ಲಿಕೇಶನ್ ಕೆಲ್ಸಕ್ಕೆ ಹಾಕತ್ತೀರೋ ಮದುವೆ ಹಾಕತ್ತೀರೋ? ಮದ್ವೆಗೆ ಯಾಕೋ ಅಪ್ಲಿಕೇಶನ್ ಹಾಕ್ಲಿ? ಕೈಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಅಲಿತಾರ? ಗೊತ್ತಾತ್ ಬಿಡ್ರಿ, ನಮ್ಮ ಅಜ್ಜಿ ಒಂದು ಗಾದೆ ಹೇಳ್ತಿದ್ಲೆ, ದೂರದಾಗಿರೋ ದ್ಯಾವರಪ್ಪನಿಗಿಂತ ಹತ್ತಿರದಾಗಿರೋ ಹನುಮಂತನ ವಾಸಿ ಅಂತ. ನೋಡು ಸುಬಾ, ರೇಡಿಯೋ ಜಾಕಿ ಆಗಕ್ಕೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ, ಇಂಟರ್ವ್ಯೂಗೂ ಹೋಗ್ತಾ ಇದ್ದೀನಿ. ಒಂದ್ ವೇಳೆ ಸೆಲೆಕ್ಟ್ ಆದ್ರೆ ಒಳ್ಳೆ ಸಂಬಳ ಕಣೋ. ನಿಮ್ಮನ್ನು ಬಿಟ್ಟು ಬೇರೆ ಯಾರು ಸೆಲೆಕ್ಟ್ ಮಾಡ್ತಾರ ಬಿಡ್ರಿ. ಥ್ಯಾಂಕ್ ಯು ಸುಬಾ. ಈ ಪೆನ್ನು ನಿಮಗಂತ ಹೇಳಿದ್ನಲ್ರಿ, ನನ್ನ ಕಡೆಯಿಂದ ನಿಮಗೆ ಗಿಫ್ಟ್. ಥ್ಯಾಂಕ್ ಯು. ಪೆನ್ ಕೊಟ್ಟಿದ್ದಕ್ಕೆ ಏನೋ ಕೊಡ್ತೀನಂದ್ರಿ, ಕೊಡ್ರಲ್ಲ. ತಗೋ ₹1 ಚಾಕ್ಲೇಟ್ ತಿನ್ನು. ಕೊಟ್ಲಾರೆ, ಇವ್ ನನ್ನ ಫ್ರೆಂಡ್ ಮೈಸೂರು ಬಾಲು ಅಂತ. ನೀನು ತುಂಬಾ ದೊಡ್ಡ ಲಾಯರು ಅಂತ ಸುಳ್ಳು ಹೇಳ್ಬಿಟ್ಟಿದ್ದೀನಿ. ಕೇಸ್ ಕೇಳು, ಫೀಸ್ ಮಾತ್ರ ಜಾಸ್ತಿ ಕೇಳ್ಬೇಡ. ರಂಗಭೂಮಿ ಕಲಾವಿದ್ರು ಕಣ, ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳ್ತಾರೆ ಗೊತ್ತಾ? ಇಲ್ಲ ಈ ಮನೆಯಲ್ಲಿ ಯಾವ ಗಳಿಗೆಯಲ್ಲಿ ನಾನು ನಿನ್ನ ಕೈ ಹಿಡಿದನು ಅಂದೇ ನೀನು ನನ್ನವಳಾದೆ. ಹಾಲಿಗೆ ಜೀವನ ಸೇರಿದಂತೆ, ಜಾಮೂನಿಗೆ ಕ್ಷೀರ ಸೇರಿದಂತೆ, ಇಡ್ಲಿಗೆ ಸಾಂಬಾರ್ ಸೇರಿದಂತೆ ನಾವಿಬ್ಬರು ಒಂದಾದೆವು. ಓಹ್, ಬೇಸ್ 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 ಬೇಸ್, ತುಂಬಾ ಚೆನ್ನಾಗಿ ಡೈಲಾಗ್ ಹೇಳಿದ್ರಿ. ಆದ್ರೆ ಯಾರಿಗೆ ಹೇಳಿದ್ರಿ? ಇನ್ಯಾರಿಗೋ ಹೇಳ್ತಾರೆ, ಅವ್ರ ಹೆಂಡತಿಗೆ. ಸರ್, ಮುಂಚೆ ಹೆಂಡತಿ ಮಕ್ಕ ನೋಡ್ಕೊಂಡು ಹೇಳ್ತಿದ್ದೆ ಸರ್, ಆದ್ರೆ ಈಗ ಗೋಡೆ ಮಕ್ಕ ನೋಡ್ಕೊಂಡು ಹೇಳ್ತೀನಿ ಸರ್. ಯಾಕೆ? ಗೋಡೆ ಅಂದ್ರೆ ಕರ್ತಿರಲ್ಲಪ್ಪ, ಹೆಂಡತಿ ಅಂದ್ರೆ ಲಯಾಬಿಲಿಟಿ. ಸರ್, ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಸರ್. ನಮ್ಮ ಮನೆಯಲ್ಲಿ ಒಬ್ಬ ಮಂತ್ರವಾದಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಸರ್. ಎಲ್ಲ ಬಚ್ಚಿಟ್ಕೊಂಡಿದ್ದಾನೆ? ಬೆಡ್ರೂಮ್ ಅಲ್ಲಿ. ಇವ್ರ ಕೇಸು ತುಂಬಾ ವಿಚಿತ್ರ ಕಣ. ಅದೇಗ್ರೆ ನಿಮ್ ಬೆಡ್ರೂಮ್ ಅಲ್ಲಿ ಬಚ್ಚಿಟ್ಕೋತಾನೆ? ಗೊತ್ತಿಲ್ಲ ಸರ್. ರಾತ್ರಿ ನಾನು ಪ್ಯಾಂಟ್ ಜಾಬಲ್ಲಿ ₹1000 ಒಂದು ನೋಟ್ ಇಟ್ಟಿರ್ತೀನಿ, ಬೆಳಗ್ಗೆ ಎದ್ದು ನೋಡುವಾಗ 2 ನೋಟ್ ಆಗಿರುತ್ತೆ ಸರ್. ಮೊದ್ಲು ನಮ್ಮನೆ ಕಳ್ಸ್ಕೊಡ್ರಿ ಅವನ್ನ. ಅಪ್ಪ, ಅವ್ರು ಏನ್ ಹೇಳ್ತಾರೋ ಅದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ. ₹1000 ಒಂದು ನೋಟ್ ಹೋಗಿ ₹100 2 ನೋಟ್ ಆಗಿರುತ್ತೆ ಸರ್. ಅಂದ್ರೆ ₹800 ಮಾಯನಾ? ಇದೇ ಕೇಸ್ ಕೊಡೋಕೆ ಬಂದಿರೋದಪ್ಪ. ₹100 ಒಂದು ನೋಟ್ ಇಟ್ಟಿದ್ರೆ ಬೆಳಗಾಗಿದ್ದು ಅದು 2 ನೋಟ್ ಆಗಿರುತ್ತೆ ಸರ್. ಡಬ್ಬಲ್ಲ? ಹ್ಞೂ ಸರ್, ₹10 2 ನೋಟ್ ಆಗಿರುತ್ತೆ ಸರ್. ಓರಿ ಶಾಕ್ ಕೊಟ್ಟು ಸುಸ್ತಾಗ್ಬಿಟ್ಟೆ. ಹುಟ್ಲಾರಿ, ರಾತ್ರಿ ಹೊತ್ತು ಅವ್ರ ಮನೆಗೆ ಯಾರು ಬರ್ತಾರೆ, ನೋಟ್ಗಳು ಹೇಗ್ ಬದಲಾಗತ್ತೆ ಒಂದು ಗೊತ್ತಾಗ್ತಿಲ್ಲ ಕಣ. ಸ್ವಾಮಿ, ನಿಮ್ ಬೆಡ್ರೂಮ್ ಒಳಗಡೆ ಯಾರನ್ನು ಸೇರಿಸ್ತೀರಿ? ಅದು ನನ್ನ ಸ್ವಂತ ಬೆಡ್ರೂಮು ಸರ್. ಹೆಂಡತಿಗೆ ಮಾತ್ರ ಎಂಟ್ರಿ, ಸೊಳ್ಳೆಗೂ ನೋ ಎಂಟ್ರಿ. ಕಿಟಕಿಗಳಿಗೆಲ್ಲ ಸೊಳ್ಳೆ ಮೆಶ್ ಹಾಕ್ಸಿದೀನಿ ಸರ್. ಅಲ್ಲಿಗೆ ನಿಮ್ಮ ಹೆಂಡತಿನೇ ದುಡ್ಡು ಕದೀತಾ ಇದ್ದಾರೆ ಅಂದಂಗ ಆಯ್ತು. ಇಲ್ಲ ಸರ್, ಅವ್ರು ತುಂಬಾ ಒಳ್ಳೆಯವಳು ಸರ್. ಇನ್ಯಾರು ಬರ್ತಾರೆ ಅದೇ ಗೊತ್ತಾಗ್ತಾ ಇಲ್ಲ ಸರ್. ಹೇಗಾದ್ರೂ ಮಾಡಿ ನಾವ್ ಇವ್ರಿಗೆ ಸಹಾಯ ಮಾಡ್ಲೇಬೇಕು ಕಣ. ಇವ್ರ ಬ್ಯಾಂಕ್ ಬ್ಯಾಲೆನ್ಸ್ ದಿನೇ ದಿನೇ ಕಡಿಮೆ ಆಗ್ತಾನೆ ಇದೆ. ಪೆದ್ದ ಪರಮ ಕಳ್ಳ ಯಾರು ಅಂತ ಗೊತ್ತಾಗದೆ ಏನು ಮಾಡಕ್ ಸಾಧ್ಯ ಇಲ್ಲ. ಇರೋದು ಇಬ್ರಲ್ಲಿ ಇಲ್ಲ ಇವನ್ ಕದ್ದಿರ್ಬೇಕು, ಇಲ್ಲ ಇವನ್ ಹೆಂಡತಿ ಕದ್ದಿರ್ಬೇಕು. ಸರ್, ನನ್ ದುಡ್ಡು ನಾನ್ ಯಾಕೆ ಸರ್ ಕದಿಲಿ? ನನ್ಗೇನು ಹುಚ್ಚ ಸರ್? ಇಲ್ಲ ಅಂದ್ರೆ ನಿಮ್ ಹೆಂಡತಿ ಕದ್ದಿರ್ತಾರೆ. ಅವ್ರ ಹೆಂಡತಿಗೆ ಹುಚ್ಚ, ಇನ್ನೇ ನನ್ಗೆ ಹುಚ್ಚ. ಸರ್, ನನ್ನ ಹೆಂಡತಿ ತುಂಬಾ ಒಳ್ಳೆಯವಳು ಸರ್. ದಿನ ದೇವ್ರ ಪೂಜೆ ಮಾಡ್ತಾಳೆ, ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಾಳೆ. ನಾ ಮನೆಯಿಂದ ಆಚೆ ಹೊರಟ್ರೆ ಸಾಕು, ಗೇಟಲ್ಲಿ ನಿಂತ್ಕೊಂಡು ಟಾಟಾ ಮಾಡ್ತಾಳೆ ಸರ್. ಮನೆ ಮುಂದೆ ಬರ್ಬೇಕಾದ್ರೆ ಬಾ 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 ಅಂತಾರ ಕಣ. ನಿನಗ? ನನಗಲ್ಲಪ್ಪ, ಅವ್ರಿಗೆ. ಹಾಗಾದ್ರೆ ಅವರೇ ಹೇಳಿ ಬಿಡ, ಮನೇಲಿ ಕಳ್ತನ ಆಗ್ತಾ ಇದೆ, ಯಾರು ಬರ್ತಾ ಇಲ್ಲ, ಇದೇ ಸಾಧ್ಯ. ಅದೇ ಚಿದಂಬರ ರಹಸ್ಯ ಆಗಿರೋದು ಸರ್. ಈ ಕೇಸ್ನ ತಗೊಳಕ್ ಆಗಲ್ಲ ರೀ ಸರ್. ನೀವೇ ಹೇಗೆ ಅನ್ಬಿಟ್ರೆ ಹೇಗೆ ಸರ್? ಹಾಗಿದ್ರೆ ಅವ್ನು ಕೆಲಸ ಮಾಡಿ ಸರ್. ಹೇಗಿದ್ರು ನಿಮ್ಮ ಮನೆಗೆ ಒಬ್ಬ ಮಂತ್ರವಾದಿ ಬಂದಿದ್ದಾನೆ ಅಂತ ಹೇಳಿದ್ರಲ್ಲ, ಇನ್ನೊಬ್ಬ ಮಂತ್ರವಾದಿನ ಕರೆಸಿ ನಿಮ್ಮ ಮನೆಗೆ ಅಷ್ಟ ದಿಗ್ಬಂಧನ ಮಾಡಿಸಿ ಒಂದು ನಿಂಬೆಹಣ್ಣ ಮಂತ್ರಿಸ್ಕೊಡ್ತಾನೆ, ನಿಮ್ ಪ್ಯಾಂಟ್ ಜಾಬಲ್ಲಿ ಇಟ್ಕೊಂಡ್ಬಿಡಿ, ಆಗ ಕಳ್ತನ ಆಗಲ್ಲ. ನಿಂಬೆಹಣ್ಣು ಎಷ್ಟು ದಪ್ಪ ಇರ್ಬೇಕು ಸರ್? ಈ ಪಾರ್ಟಿ ಅದವನು ಗೊತ್ತಿರುತ್ತೆ, ಹೋಗ್ರಿ. ನನ್ನ ಫೀಸ್ ₹500 ಕೊಡಿ. ಸರ್, ನಿಮಗೆ ಕೊಡೋಕ್ಕೆ ಅಂತಾನೆ ಪ್ಯಾಂಟ್ ಜಾಬಲ್ಲಿ ₹500 ಇಟ್ಟಿದೆ ಸರ್. ಬೆಳಗ್ಗೆ ನೋಡುವಾಗ ₹50 2 ಆಗ್ಬಿಟ್ಟಿದೆ ಸರ್. ಪರವಾಗಿಲ್ಲ, ಅದನ್ನೇ ಕೊಡಿ ಸರ್. ಒಂದು ನಿಮಗೆ, ಒಂದು ನನಗೆ ಸರ್. ರದ್ದ ಪರಮ, ಇಂಥ ಕೇಸ್ನ ಕರ್ಕೊಂಡು ಬರೋದು ಪಾಪ. ಅವ್ನು ತುಂಬಾ ಕಷ್ಟದಲ್ಲಿದ್ದಾನೆ ಕಣ. ಅವ್ರ ಮನೇಲಿ ಯಾರು ಕಳ್ತನ ಮಾಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಇನ್ಯಾರು ಕದಿಯಕ್ಕೆ ಸಾಧ್ಯ ಏನೋ? ಅವ್ನ ಹೆಂಡತಿನೇ ಕಳ್ತನ ಮಾಡ್ತಾ ಇದ್ದಾಳೆ, ಆದ್ರೆ ಇವ್ನು ನಂಬ್ತಾ ಇಲ್ಲ. ಯಾಕೆ? ಲೈ, ಮದುವೆ ಆದ ಹೊಸ್ತರಲ್ಲಿ ಹೆಂಡತಿ ಏನೇ ಮಾಡಿದ್ರು ಸಂಶಯ ಬರಲ್ಲ ಕಣ. ಭಾವನೆಗಳು ಬದಲಾಗಬೇಕಾದ್ರೆ, ಸಂಶಯ ಬರಬೇಕಾದ್ರೆ ಒಂದು ಮಗು ಆಗ್ಬೇಕು. ಆಗಳ ಅಕ್ಕ, ಅಕ್ಕ
ಅಕ್ಕ ಸುಬ್ಬು ಬಡ್ಡಿ ದುಡ್ಡು ವಸೂಲ್ ಮಾಡ್ಕೊಂಡ್ ಬಂದ್ಯಾ? ಮಾಡ್ಕೊಂಬಂದೇನಿ ತಗೋ, ಮಾಮನ್ ಕೈಯಾಗ ಕೊಡ, ಆಮೇಲೆ ನೀ ಖರ್ಚು ಮಾಡಿ ಮಾಮನ್ ಕಡೆಯಿಂದ ನಂಗೆ ಬೇಸ್ಬೇಡ. ಸುಬ್ಬು ಇಲ್ಲಿಗಿರೋ ಪೆನ್ ಎಲ್ಲೋ ಕಾಣಿಸ್ತಾ ಇಲ್ಲ. ಇಟ್ಟಿರೋ ಜಾಗದಲ್ಲಿ ಪೆನ್ ಇರಲ್ಲ, ಹಾಳಾದವ್ನು ಎಲ್ಲಿ ಇಟ್ನೋ? ಎಲ್ಲೋ ಪೆನ್ನು? ನಂಗೆ ಗೊತ್ತಿಲ್ಲಕ್ಕ. ನಿನಗ್ ಗೊತ್ತಿರುತ್ತೆ, ಇನ್ಯಾರಿಗೋ ಗೊತ್ತಿರುತ್ತೆ. ಏನು ಹುಡ್ಕತ್ತಿ ಅಕ್ಕ? ಪೆನ್ ಅಂತ ಹೇಳಿಲ್ವೇನೋ? ಪೆನ್ನ ನನ್ಗೆ ಗೊತ್ತಿಲ್ಲ ಬಿಡಕ್ಕ. ಪೆನ್ ತೊಗೊಂಡು ನಾ ಏನು ಮಾಡಲಿ? ಓದಾಕ್ ಬಾಯ್ ಬರಂಗಿಲ್ಲ, ಬರೇ ಕೈ ಬರಂಗಿಲ್ಲ. ನಿನಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಿಮ್ಮ ಮಾಮನೇ ಆ ಪೆನ್ ತಂದು ಕೊಟ್ಟಿರೋದು. ಅವ್ರಂತೂ ತಗೊಂಡಿರಕ್ ಸಾಧ್ಯನೇ ಇಲ್ಲ. ಇರೋ ಮೂವರಲ್ಲಿ ಕದ್ದವ್ರಾರು? ಅಕ್ಕ ಈಗೀಗ ದೆವ್ವ ಗಾಳಿ ಭೂತದ ಕಾಟ ಜಾಸ್ತಿ ಆಗೈತೆ ಅಂತೇಳಿ ಮಾತಾಡ್ಕೊಳಕತ್ತಿದ್ರಕ್ಕ. ನೀನೇ ಭೂತ ಇದ್ದಂಗಿದೀಯ ಬಿಡು. ಮನೆಗೆ ಯಾರಾದ್ರೂ ಬಂದ್ ಹೋಗಿದ್ರಾ? ವೇದವ್ರು ಬಂದಿದ್ರೆ ಸ್ವಲ್ಪ ಹೊತ್ತಿದ್ರೆ ಬರ್ಕೊಂಡ್ರ ಆದ್ರೆ ಈಗ ಬಂದಿದ್ದ ಏನಾದ್ರು ತಗೊಂಡ್ಲಾ? ವೇದವ್ರು ಹಂಗೆಲ್ಲ ತೊಗೊಂಡೋಗ್ಲಿ ಬಿಡಕ್ಕ. ಅದೇನೋ ಪಾಂಪ್ ತಂದಿದ್ರೆ ಅವ್ರು ನನ್ನ ಕೇಳ್ಕೊಂತ ಬರ್ಕೊಂಡ್ರೆ ಹೋದ್ರೆ. ನೀನ್ ಹೇಳ್ತಿರೋದನ್ನ ನಂಬಕ್ಕೆ ಆಗ್ತಿಲ್ಲ ಪಾರು. ಎಷ್ಟ್ ಬೆಲೆ ಬಾಳುತ್ತ ಆ ಪೆನ್ನು? ಪ್ರೀತಿಯಿಂದ ಕೊಟ್ಟಿರೋ ಪೆನ್ಗೆ ಬೆಲೆ ಕಟ್ಟಕ್ಕಾಗತ್ತ ವೈಶಾಲಿ? 100 ಆಗ್ಬೋದು, 200 ಆಗ್ಬೋದು, 1000 ಆಗ್ಬೋದು. ಅಂತ ಪೆನ್ನ ನಿನ್ ತಂಗಿ ಕದ್ದಿದಾಳಲ್ಲ, ಇದು ಸರಿನಾ? ನನ್ನ ಕೇಳಿದೆ, ನನ್ನ ಜೋಬಿಂದ ದುಡ್ಡು ಯಾಕಮ್ಮ ತಗೊಂಡಿದ್ಯಾ? ನಾನು ದುಡ್ಡು ತಗೊಂಡೆ. ನನ್ನ ಜೇಬಲ್ಲಿ 1,000 ರೂಪಾಯಿ ಇತ್ತು, ಅದು ಕಾಣ್ತಾ ಇಲ್ಲ. ನನ್ಗೇನ್ ಗೊತ್ತು? ನೀನಲ್ದೆ ನನ್ನ ಜೋಬಿಗೆ ಇನ್ಯಾರಮ್ಮ ಕೈ ಹಾಕ್ತಾರೆ? ಈ ಮನೆ ನಾನು ಒಬ್ಳೆ ಇದ್ದೀನಾ? ಇಲ್ಲದೆಲ್ಲ ಹೇಳ್ಬೇಡ, ನೀನೇ ತಗೊಂಡಿರ್ತೀಯ. ಅಂದ್ರೆ ನನ್ನ ಕಳ್ಳಿ ಅಂತ ಹೇಳ್ತಾ ಇದೀರಾ? ಹೋಗ್ಲಿ ಬಿಡಮ್ಮ, ತಪ್ಪಾಗೋಯ್ತು. ರೀ ನನ್ ಕಳ್ಳಿ ಅಲ್ಲ ರೀ. ತಪ್ಪಾಯ್ತಮ್ಮ, ಹೇಳತ್ತಲ್ಲ, ಬಿಟ್ಬಿಡು. ರೀ ನನ್ ಕಳ್ಳಿ ಅಲ್ಲ ರೀ. ನೋಡ್ದ್ಯಾ, ಕಳ್ಳತನ ಯಾವತ್ತಿದ್ರು ಬೈಲಿಗೆ ಬಂದೇ ಬರುತ್ತೆ. ನೀನಿನ್ನ ಸ್ಟ್ರಾಂಗ್ ಆಗಿ ಹೇಳ್ಬೇಕಿತ್ತು. ನೇರವಾಗಿ ಹೇಳ್ಬಿಡ್ಲಾ? ನಾನೇ ಕಣ್ಣಾರೆ ನೋಡಿದಿರಿ, ಹೇಳು ಪರವಾಗಿಲ್ಲ. ಕೈ ಬಿಟ್ಟು ಕೈ ಮುಗಿದು ಬೇಡ್ಕೊಳ್ತೀನಮ್ಮ. ಎಷ್ಟು ಹಿಡಿದು ಮಾತ್ರ ಕರಿಬೇಡ, ಆಮೇಲೆ ತಾಳಿ ಕಟ್ಟದ ಗಂಡನೆ ಆಸಿಟ್ಟು ಸಣ್ಣ ಅಂತ ಕರೆದಂಗಿರುತ್ತೆ. ಏನ್ ಕರೆದಿತ್ತು? ನಾನ್ ನಿಮ್ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಏನು? ನಿಮ್ ಜೇಬಿಂದ ದುಡ್ಡು ಕದ್ದಿದ್ ಯಾರು ಅಂತ ನಮಗೆ ಗೊತ್ತು. ಈ ಲಾಯರ್ ಗುಂಡಣ್ಣ ಮನೇಲಿ ಕಳ್ತನ ಮಾಡೋ ಅಷ್ಟು ಧೈರ್ಯ ಯಾರಿಗಿದೆಯಮ್ಮ? ಹೊರಗಿನವ್ರು ಯಾರು ಅಲ್ಲ ರೀ, ಮನೆಯವ್ರೆ, ನಿಮ್ ನಾದ್ನಿ. ಏನ್ ಹೇಳ್ತಾ ಇದೀಯಮ್ಮ ನೀನು? ಕೆಲ್ಸ ಇಲ್ಲ, ಸಂಪಾದನೆ ಇಲ್ಲ, ಯಾವಾಗ ನೋಡ್ರು ಹೆಡ್ಫೋನ್ ತಲೆಗೆ ಹಾಕೊಂಡು ಸುತ್ತಾ ಇರ್ತಾಳೆ. ಅವಳಿಗೆ ದುಡ್ಡು ಎಲ್ಲಿಂದ ಬರುತ್ತೆ? ಈ ನಡುವೆ ಇಂಥ ಕೇಸ್ಗಳು ತುಂಬಾ ಜಾಸ್ತಿ ಆಗ್ತಾ ಇದೆಯಮ್ಮ. ಅಲ್ಲಿ ನೋಡಿದ್ರೆ ಮೈಸೂರು ಬಾಲು ಹೆಂಡತಿ ದುಡ್ಡು ಕದೀತಾ ಇದ್ದಾಳೆ, ಇಲ್ಲಿ ನೋಡಿದ್ರೆ ನನ್ನ ಆದ್ನಿ ವೇದ ದುಡ್ಡು ಕದೀತಾ ಇದ್ದಾಳೆ ಅಂತ ನೀನ್ ಹೇಳ್ತಾ ಇದೀಯ. ಓ, ನಿಮ್ ಜೇಬಿಂದ ಇಬ್ಬಿಬ್ರು ದುಡ್ಡು ಕಳ್ತಾರ? ಯಾರೇ ಅದು ಬಾಲು ಹೆಂಡತಿ? ಅದು ಬೇರೆ ಕೇಸು, ಬಿಟ್ಬಿಡಮ್ಮ. ವೇದ ನಿಂತ್ಕೊಳೆ. ಏನಕ್ಕ ಇವತ್ತಿಷ್ಟು ಕೋಪದಿಂದ ಮಾತಾಡಿಸ್ತಾ ಇದೀಯಾ? ಎಲ್ಲಿ ಹೋಗಿತ್ತು ಸವಾರಿ? ಅದನ್ನೆಲ್ಲ ನಿನ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಸರಿ, ನಿಮ್ ಭಾವನ್ ಜೇಬಿಂದ ದುಡ್ಡು ತಗೊಂಡ್ಯಾ? ನಾನೇ ದುಡ್ಡು ಎತ್ಕೊಳ್ಳಿ, ಅದೇನಿದ್ರು ನಿನ್ ಡಿಪಾರ್ಟ್ಮೆಂಟು. ನೋಡಮ್ಮ, ದುಡ್ಡು ತಗೊಂಡಿದ್ರೆ ಸುಮ್ಮನೆ ಕೊಟ್ಬಿಡು. ಸುಮ್ನೆ ಅವಳ ತಲೆ ಮೇಲೆ ಗೂಬೆ ಕೂರ್ಸ್ಬೇಡ. ರೀ, ನಾನ್ ದುಡ್ಡು ತಗೊಂಡಿಲ್ಲ ರೀ, ಅವಳೇ ತಗೊಂಡಿರೋದು. ಹಾಗಾದ್ರೆ ಅವಳು ಸುಳ್ಳು ಹೇಳ್ತಾ ಇದ್ದಾಳ? ಇನ್ನೇನ್ ನಾನ್ ಸುಳ್ಳು ಹೇಳ್ತಿದ್ದೀನ? ಅಯ್ಯೋ, ನನ್ನಿಂದನೇ ಜಗಳ ಶುರು ಆಗೋಯ್ತು. ಏನ್ರಿ ಇವತ್ತು ತಾವು ಪಿನ್ನಡ ಕೆಲಸ ಶುರು ಹಚ್ಕೊಂಡಿದ್ದೀರಿ? ಗುಂಡಣ್ಣ, ಈ ಕಳಿನ ನಾನೇ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಡ್ತೀನಿ. ಅದೇ ಹೇಗೆ? ನಾಳೆ ನಮ್ಮ ಮನೇಲಿ ಒಂದು ಕಿಟಿ ಪಾರ್ಟಿ ಅರೇಂಜ್ ಮಾಡ್ತೀನಿ. ಪೆನ್ನೆ ಎದ್ದು ರೀಫಿಲ್ ನುಂಗ್ತು ಅನ್ನೋದು ಇದಕ್ಕೆ ಕಣ. ಕಟ್ಕಟಲ್ಲಿ ನಿಂತಿರೋ ಕಳ್ಳನ್ನ ಕಳ್ಳ ಅಂತ ಸಾಬೀತು ಮಾಡೋದಕ್ಕೆ ದಾಖಲೆಗಳು ಬೇಕು. ಅಂಥದ್ರಲ್ಲಿ ನಮ್ಮ ಮನೇಲಿ ನನ್ನ ಪ್ಯಾಂಟ್ ಜೇಬಲ್ಲಿದ್ದ ದುಡ್ಡು ಕಳವಾಗಿದೆ ಪರಮ. ನಮ್ಮ ಮನೇಲಿ ಇರೋದು ಯಾರಪ್ಪ? ನಾನು, ನನ್ನ ಹೆಂಡತಿ, ನಮ್ಮ ವೇದ. ನಮ್ಮ ವೇದ ಅಂತೂ ನನ್ನ ಪ್ಯಾಂಟ್ ಜೇಬು ಕೈ ಹಾಕೋ ಅಧಿಕಾರ ಇಲ್ಲ ಕಣ. ಅವಳು ಅಂಥವಳಲ್ಲ. ನಾನು ದುಡ್ಡು ಖರ್ಚು ಮಾಡಿಲ್ಲಪ್ಪ. ನೀನ್ ಬಿಡಪ್ಪ, ಸೆಕೆ ಜಾಸ್ತಿ ಆದ್ರೂ ಫ್ಯಾನ್ ಹಾಕೊಳ್ಳಲ್ಲ, ಕರೆಂಟ್ ಬಿಲ್ ಜಾಸ್ತಿ ಆಗತ್ತೆ ಅಂತ ನಮ್ಮನೆ ಬಂದು ಕೂತ್ಕೊಳ್ತೀಯ. ಅಂಥದ್ರಲ್ಲಿ ನೀನ್ 1000 ರೂಪಾಯಿ ಖರ್ಚು ಮಾಡ್ತೀಯ? ತಮಾಷೆ ಮಾಡಬೇಡ ಕಣ. ಉಳಿದವಳ್ಯಾರ? ನನ್ನ ಧರ್ಮ ಪತ್ನಿ. ನೀನ್ ತಗೊಂಡೇನೆ ಅಂತ ಒಂದೇ ಒಂದು ಮಾತು ಕೇಳಿದೆ ಕಣ. ಸಪ್ತ ಸ್ವರ ತಗೊಳ್ಳೋಳಕ್ ಶುರು ಮಾಡ್ಬಿಟ್ಲಪ್ಪ. ಆಮೇಲೆ ಆಸ್ ಇಟ್ ಇಸ್ ವೇದನ್ ತಲೆ ಮೇಲೆ ಎತ್ತಾಕಿದ್ಲು. ಕೋತಿ ತಾನು ತಿಂದು ಬೇರೆಯವ್ರ ಮುತ್ತಿಗೆ ಒರೆಸ್ತಂತೆ. ಹಾಗಾಯ್ತು ನೀನ್ ಹೆಂಡತಿ ಕತೆ. ವೇದ ಅಂತ ಹುಡುಗಿ ಅಲ್ಲ ಕಣ. ನಾನು ಅದನ್ನೇ ಅಪ್ಪ ಹೇಳಿದ್ದು. ಹುಟ್ಲಾರಿ, ನಮ್ಮನೇಲೂ ಹಾಗೆ ಆಗಿದೆ ಕಣ. ನಾನು ನನ್ನ ಪಾರ್ವತಿಗೆ ಪ್ರೀತಿಯಿಂದ ಅದು ಒಂದೇ ಒಂದು ಪೆನ್ ಕೊಟ್ಟೆ ಕಣ, ಅದನ್ನು ಯಾರೋ ಕದ್ದು ಬಿಟ್ಟಿದ್ದಾರೆ. ಏಯ್, ಆ ಪಡವಲ್ಕಾಯಿ ಕತ್ತಿರ್ಬೇಕಣ. ಲೇ, ಕಣ್ಣು ಕಾಣದೇ ಇರೋ ಟಿವಿ ಕದೀತಾನೆ ಅಂದ್ರೆ ಬರೆಯಕ್ ಬರ್ದೇ ಇರೋ ಪೆನ್ ಕದೀತಾನೇನ? ಮತ್ತಿನ್ಯಾರೋ ಮನೆಗೆ ಯಾರು ಸ್ಕ್ರಿಪ್ಟ್ ರೈಟರ್ ಬಂದಿರೇನ? ನನಗೆ ಗೊತ್ತಿರೋ ಸ್ಕ್ರಿಪ್ಟ್ ರೈಟರ್ ಅಂದ್ರೆ ಒಬ್ರೇಪ್ಪ, MSN. ಅಂದ್ರೆ ನಿನ್ನ ಪ್ರಕಾರ ಹಾಸ್ಯ ಬರಹಾಗಾರ MSN ನಿಮ್ಮ ಮನೆಗೆ ಬಂದು ನಿನ್ನ ಪೆನ್ ಕತ್ಕೊಂಡು ಹೋಗಿದಾರೇನೋ? ಅದು ಸಾಧ್ಯ ಇಲ್ಲ ಕಣ. ಯಾಕಂದ್ರೆ ಆ ಪೆನ್ನ ನನಗೆ ಕೊಟ್ಟ ಮಹಾನುಭಾವನೆ ಅವರು. ಮತ್ತಿನ್ಯಾರ ಮೇಲೆ ನಿನ್ಗೆ ಅನುಮಾನ? ಇನ್ಮೇಲೆ ಏಯ್, ನಾನ್ ಯಾರೋ ಲಾಯರ್ ಗುಂಡಣ್ಣ. ಈ ಲಾಯರ್ ಗುಂಡಣ್ಣ ಕರಿ ಕೋಟ್ ಹಾಕೊಂಡು ಕೋರ್ಟ್ಗೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟ ಅಂದ್ರೆ ವಿಚ್ಛೇದನ ಕೇಸು ಒಪ್ಪಂದಕ್ಕೆ ತಿರುಗುತ್ತೆ. ಎಡಗಾಲಿಟ್ಟು ಎಂಟ್ರಿ ಕೊಟ್ಟ ಅಂದ್ರೆ ಒಪ್ಪಂದದ ಕೇಸು ವಿಚ್ಛೇದನಕ್ಕೆ ತಿರುಗುತ್ತೆ. ಅಂತದ್ರಲ್ಲಿ ನಿನ್ನ ಒಂದು ಜುಜುಬಿ ಪೆನ್ನ ಕಳ್ತನ ಮಾಡ್ತೀನೇನಾ? ನನ್ನ ಮನೆನಾ ನಿನ್ನ ಮನೆ ಅಂತ ತಿಳ್ಕೊಂಡು ಗೂಳಿ ತರ ನುಗ್ಗೋದು ನೀನು, ಇಲ್ಲ ಅಂದ್ರೆ ನಿನ್ನ ಹೆಂಡತಿ. ಅದಕ್ಕೆ ನಂಗೆ ನಿನ್ ಮೇಲೆ ಅನುಮಾನ. ಅಂದ್ರೆ ನಾನು ನಿನ್ನ ಮಿತ್ರ ದ್ರೋಹಿ ಅಂತ ಹೇಳ್ತಾ ಇದ್ದೇನೋ? ಕಾಡ ಕವಿ ಗಂಗಾಧರೇಶ್ವರ, ನನ್ನ ಪರಮ ಮಿತ್ರನ ಒಂದೇ ಒಂದು ಪೆನ್ನು ಕಳೆದೋಗಿದ್ದಕ್ಕೆ ನನ್ನ ಮಿತ್ರ ದ್ರೋಹಿ ಅಂತ ಹೇಳ್ತಾ ಇದ್ದಾನಲ್ಲ.
ಇನ್ನು ನಾನು ಬದುಕಿರಬಾರ್ದು. ದಾರಿ ಬಿಡ, ನಿನ್ನ ಮನೆ ಮೇಲಿಂದ ಬಿದ್ದು ನನ್ನ ಪ್ರಾಣ ತ್ಯಾಗ ಮಾಡ್ತೀನಿ. ಪರಮ, ನಾನು ನಿನ್ನ ಮನೆ ಮೇಲಿಂದ ಬಿದ್ದು ಪ್ರಾಣ ತ್ಯಾಗ ಮಾಡ್ತೀನಿ ಅಂತ ಹೇಳಿದ ಮೇಲೂ ನೀನು ನನ್ನ ಕೇರ್ ಮಾಡ್ತಾ ಇಲ್ವಲ್ಲ, ನೀನು ನನ್ನ ಕೇರ್ ಟೇಕರ. ಏನೋ ಒಂದು ಪೆನ್ ಕದ್ದಿರ್ಬೋದು ಅಂತ ಅನುಮಾನ ಪಟ್ನಪ್ಪ, ಅಷ್ಟಕ್ಕೆ ನೀನು ಪ್ರಾಣ ತ್ಯಾಗ ಮಾಡ್ಬಿಡ್ತೀಯಾ? ನೀನು ಎಂತ ಡಂಗಾಣಿ ಅಂತ ಗೊತ್ತೋ, ಹೇಳುದು ಬಾ. ಊಟ್ಲಾರಿ ಸಪ್ತಪದಿ ತುಳಿದು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಹೆಂಡತಿ ಮೇಲೇನೆ 1000 ರೂಪಾಯಿ ಕದ್ದೇಳೆ ಅಂತ ಅನುಮಾನ ಪಟ್ಟಿದ್ಯಲ್ಲ, ಅಂಥದ್ರಲ್ಲಿ ನನ್ನೇ ಮೊನ್ನೆ ಫ್ರೆಂಡ್ ಆಗಿರೋ ನಿನ್ನ ಮೇಲೆ ನಾನು ಅನುಮಾನ ಪಟ್ಟಿತ್ತಪ್ಪ. ಅದೇ ಅಗ್ನಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಕಣ, ನಿಮ್ಮ ಮನೇಲಿ ನಾನು ಪೆನ್ನು ಕದ್ದಿಲ್ಲ. ಹಾ ಹೇಳು ಬರೋ. ಇಲ್ಲೇ ಟೆರೆಸ್ ಮೇಲೆ ಇದೀನಮ್ಮ. ಆಯ್ತಮ್ಮ. ಏನಂತ? ಕಿಟ್ಟಿ ಪಾರ್ಟಿ ಅಂತಪ್ಪ, ಕೇಕು ಚಿಪ್ಸು ತಗೊಂಡು ಹೋಗ್ಬೇಕಂತ. ನಾನು ಸಂಸಾರ ಸಮೇತ ಬಂದ್ಬಿಡ್ತೀನಿ ಕಣ. ಏನು ಕರೀದೆ ಬರಲ್ಲಪ್ಪ, ಆಮೇಲೆ ಕಳ್ಳ ಅಂತ ಹೇಳಿ ಅವಮಾನ ಮಾಡ್ಬಿಡ್ತೀಯ. ಅನುಮಾನ ಪಟ್ಟೆ ಕಣೋ, ಅವಮಾನ ಮಾಡ್ಲಿಲ್ಲ. ಆದ್ರೂ ನಿನಗೆ ಸಮಾಧಾನ ಆಗ್ಬೇಕು ಅಂದ್ರೆ ನಾನು ಹೇಳೋ ಕೆಲಸ ಮಾಡ್ತೀಯಾ? ಏನ್ ಹೇಳ? ನೀನ್ ಹೇಳೋ ಕೆಲಸ ಮಾಡ್ತೀನಿ, ಇದು ಗುಂಡಣ್ಣನ ಶಪಥ. ಪಾರ್ಟಿ ಖರ್ಚೆಲ್ಲ ನಿದ್ದೆ. ಅಕ್ಕ ಒಡ್ಡಿ 8 ಕೇಕ್ ಅದಾವ ನೋಡು. ಈ ಜನನ ನಂಬಕ್ಕಾಗಲ್ಲ. ನಮ್ ಜೊತೆಗೆ ಇದ್ದು ನಮ್ಗೆ ತಿಳಿದ ಹಾಗೆ ಪಟ್ ಅಂತ ಏನಾದ್ರೂ ಕತ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಅನ್ನಕ್ಕ ನೀ ಎಣ್ಸಾಕತ್ತಿದ್ದೆ, ಹಂಗ ಚುಪ್ಸಿ ಅನಿಸ್ಬಿಡ್ಲೇನೆ. ಅದ್ ಯಾರಾದ್ರೂ ಎಣಿಸ್ತಾರೇನೋ? ಅದನ್ನ ಕತ್ಕೊಂಡು ಹೋಗ್ಬಿಟ್ರೆ ಅದಿರೋದು ತಿನ್ನೋದಕ್ಕೆ, ಕದಿಯೋದಕ್ಕಲ್ಲ. ಅಕ್ಕ ನಮ್ಮ ಪಾರ್ಟಿ ಬರೋರೆಲ್ಲರೂ ಖುಷಿ ಖುಷಿಯಾಗಿರಕ್ಕಲ್ಲ. ಖುಷಿಯಾಗಿ ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ತಿನ್ನೋದಕ್ಕಂತೂ ಬರ್ತಾರೆ. ಏನ್ ಗಾಬರಿ ಆಗ್ಬಿಟ್ರಿ? ಎಲ್ಲಿ ಪರಮೋಂಕರೇ ಕಾಣ್ತಾ ಇಲ್ಲ. ಅವ್ರು ಆಚೆಗೆ ಹೋಗಿದ್ದಾರೆ, ಆಮೇಲೆ ಬರ್ತಾರೆ. ಎಷ್ಟು ಚಂದ ಕಾಣಕತ್ತೀರಿ, ಸೇಮ್ ಹೀರೋಯಿನ್ ತರಾನೇ. ಥ್ಯಾಂಕ್ ಯು. ಏನು ಶಾಲ್ ಹೊತ್ಕೊಂಡ್ ಬಂದ್ಬಿಟ್ಟಿದ್ಯಾ? ಹೀಗೆ ಸ್ವಲ್ಪ ಚಳಿ ಅನ್ನಿಸ್ತು, ಅದಕ್ಕೆ ಹೊತ್ಕೊಂಡ್ಬಂದೆ. ಯಾಕಂಟಿ? ಏನಿಲ್ಲಮ್ಮ, ಹೋಗಿ ಕೂತ್ಕೊಂಡಿರು, ಬರ್ತೀನಿ. ಹಾಕೊಂಡಿರೋ ಶಾಲು ನಮ್ಮ ಯಜಮಾನ್ರಿಗೆ ನಾನು ಗಿಫ್ಟ್ ಕೊಟ್ಟಿರೋದೆ. ವೇದೋ ಏನಮ್ಮ ಪಾರ್ಟಿಗೆ ಅಂತ ಕರೆದು ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ? ನಿಮ್ ನಾದ್ನಿ ಅವಳು ಪೆನ್ ಕದ್ದಿದ್ದಾಳಲ್ಲ ಅದಕ್ಕೆ. ಬರೀ ಪೆನ್ ಅಷ್ಟೇ ಅಲ್ಲ ವೈಶಾಲಿ, ಈಗ ಹೊತ್ಕೊಂಡಿದ್ದಾಳಲ್ಲ ಶಾಲು, ಅದನ್ನ ಪ್ರೀತಿಯಿಂದ ನಮ್ಮ ಯಜಮಾನ್ರಿಗೆ ಗಿಫ್ಟ್ ಅಂತ ಕೊಟ್ಟಿದ್ದೆ, ಅದನ್ನು ಕದ್ದಿದ್ದಾಳೆ. ಯಾಕಪ್ಪ ಇಂಥ ಬುದ್ಧಿ ಬಂತು? ಕೇಳಿಸ್ಕೊಂಡ್ರ ನಿಮ್ ನಾದ್ನಿ ಸಾಹಸಗಳನ್ನ ಈಗ್ಲಾದ್ರೂ ನಂಬಿ. ಇವಳು ಯಾಕೆ ಕಳ್ತನ ಕಿಳಿದ್ಲು ಅನ್ನೋದೇ ನನ್ಗೆ ಅರ್ಥ ಆಗ್ತಾ ಇಲ್ಲಮ್ಮ. ಕರೆದು ವಿಚಾರಿಸಿ ಗೊತ್ತಾಗುತ್ತಾ. ಪಾರ್ಟಿ ಮುಗಿಲೂರು, ಆಮೇಲೆ ವಿಚಾರಿಸೋಣ. ಪಡವಲ್ಕಾಯ್ ಎಲ್ಲ ನಿಮ್ಮ ಮಾಮ? ನೀವು ಜಗಳ ಶುರು ಹಚ್ಕೋರಿ, ಆಮೇಲೆ ಬರ್ತಾನಂದಾನೆ. ಜಗಳ ಯಾಕಾಗುತ್ತೆ? ಪಾರ್ಟಿ ಕರೆದಿದ್ದೆ ಜಗಳ ಮಾಡಕಂತೆ. ವೈಶಾಲಿ, ಇವ್ಳು ಶಾಲ್ ಹೊತ್ಕೊಂಡಿರೋದು ನಮ್ಮ ಯಜಮಾನ್ರು ನೋಡಿದ್ರೆ ತುಂಬಾ ಬೇಜಾರು ಮಾಡ್ಕೋತಾರೆ ಕಣೆ. ಒಂದ್ ಕೆಲಸ ಮಾಡು, ನಿನ್ ಗಂಡ ಬಂದ ತಕ್ಷಣ ಸೀದಾ ರೂಮಿಗೆ ಕರ್ಕೊಂಡು ಹೋಗ್ಬಿಡು. ಅಷ್ಟ್ರಲ್ಲಿ ನಾನು ಅವಳು ಓದಿರೋ ಶಾಲ್ನ ತೆಗೆದು ಪಕ್ಕ ಇಟ್ಬಿಡ್ತೀನಿ. ಸಾರಿಮ್ಮ, ಲೇಟ್ ಆಗೋಯ್ತು. ಬನ್ರಿ ರೂಮ್ಗೆ ಹೋಗೋಣ. ಏನಮ್ಮ ನೀನು? ರೀ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಫ್ರೆಶ್ ಆಗ್ರಿ, ಎಲ್ರು ಪಾರ್ಟಿಗೆ ಬಂದಿದ್ದಾರೆ. ಬರೀ ವೇದ, ಶಾಲ್ ಮೇಲೆ ಕೇಕು ಜ್ಯೂಸ್ ಬಿದ್ರೆ ಹಾಳಾಗ್ಬಿಡತ್ತೆ, ತೆಗ್ದಿಟ್ಬಿಡಮ್ಮ. ಸರಿ ಅಕ್ಕ. ಕೈ ತೊಳ್ಕೊಂಡ್ಬರ್ತೀನಿ. ಏನಾಗ್ಬಿಟ್ಲಾರಿ ಬರೋ, ಈ ಶಾಲ್ ಯಾಕೆ ಇಲ್ಲಿದೆ? ನಮ್ಮನೆ ಶಾಲ್ ರೀ, ನಮ್ಮನೇಲಿ ಇರುತ್ತೆ, ಇನ್ನೆಲ್ರಿ ಇರುತ್ತೆ? ಇಲ್ಲಿ ಇರಬಾರ್ದಾಗಿತ್ತಲ್ಲ. ಇರಬಾರ್ದಾಗಿತ್ತು ಅಂದ್ರೆ ಏನರ್ಥ? ಇದನ್ನ ನಾನು ನಿಮ್ಗೆ ಗಿಫ್ಟ್ ಅಂತ ಕೊಟ್ಟಿರೋದು. ಹಾಯ್ ಅಂಕಲ್. ಅರೆ, ನಾನು ಇಲ್ಲಿಟ್ಟ ಶಾಲೆಯಲ್ಲಿ ಯಾರು ಕದ್ದಿದ್ದು? ನನ್ನೇ ಕಳ್ಳಿ ಅಂತೀನಿ. ಅಲ್ಲ ಆಂಟಿ, ಇಲ್ಲಿದ್ದು ಅಲ್ಲೇ ಹೇಗೋಯ್ತು ಅಂತ. ಪಾರು, ನಾನು ಈ ಶಾಲ್ನ ಅವಳಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದೀನಿ ಕಣೆ. ರೀ, ನಾನು ನಿಮ್ಗೆ ಪ್ರೀತಿಯಿಂದ ಕೊಟ್ಟಿರೋ ಶಾಲ್ನ ಅವಳಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದೀರಾ? ಎಕ್ಸ್ಕ್ಯೂಸ್ ಮೀ. ಹಾಯ್, ಹಲೋ, ಚಿಕ್ಕ ಬಡಿ, ದೊಡ್ಡ ಬಡಿ, ಲಾಂಗ್ ಬಡಿ, ಶಾರ್ಟ್ ಬಡಿ, ಒಟ್ಟಾರೆ ಎವ್ರಿಬಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಪರ್ಮು ಅಂಕಲ್ ಕೊಟ್ಟ ಶಾಲ್ನ ನಾನು ಹೊತ್ಕೊಂಡ್ ಬಂದಿದ್ರಿಂದ ಎಂತ ದೊಡ್ಡ ಸಮಸ್ಯೆ ಆಯ್ತು. ಎಲ್ರು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾರೆ. ನಾನು ಎಂಥ ಹುಡುಗಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಈ ಶಾಲಿಂದ ಏನೇನ್ ಪ್ರಾಬ್ಲಮ್ ಆಗುತ್ತೋ ಗೊತ್ತಿಲ್ಲ. ಮನುಷ್ಯ ಅನುಮಾನ ಪಡಕ್ಕೆ ಒಂದ್ ಕಾರಣ ಬೇಕು. ಪಾರು ಆಂಟಿಯಿಂದಾಗಿ ನಮ್ಮ ಅಕ್ಕ ನನ್ನ ಮೇಲೆ ಅನುಮಾನ ಪಡ್ತಿದ್ದಾಳೆ. ಕತೆ ಮುಂದೆ ಏನ್ ತಿರುವು ಪಡ್ಕೊಳ್ಳುತ್ತೆ ಅನ್ನೋದನ್ನ ನೀವೇ ಕಾದ್ ನೋಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ, ಸೈನಿಂಗ್ ಆಫ್ ಫ್ರಮ್ ರೇಡಿಯೋ ನಾದ. ವೇದ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ಕೋತಾ ಇದೀಯಾ? ಆ ಕಡೆ ಬರ್ಬಾರ್ದಾ? ಭಾವ, ನಿಮ್ಮ ಹತ್ರ ಒಂದು ವಿಷಯ ಹೇಳೋಕ್ ಮರ್ತಿದ್ದೆ. ಈಗ ನೆನ್ಪಾಯ್ತಲ್ವಾ, ಹೇಳಮ್ಮ. ಅವತ್ತು ರೇಡಿಯೋ ಜಾಕಿ ಕೆಲ್ಸಕ್ಕೆ ಅಪ್ಲೈ ಮಾಡಿದ್ನಾ, ಅದಕ್ಕೆ ಡಿಡಿಗೆ ಅಂತ 1,000 ರೂಪಾಯಿನ ನಿಮ್ಮ ಜೋಬಿಂದ ಎತ್ಕೊಂಡಿದ್ದೆ. ನಿಮಗೆ ಫೋನ್ ಮಾಡಿದೆ, ಸ್ವಿಚ್ ಆಫ್ ಇತ್ತು. ಲೇಟಾಗಿ ಹೇಳ್ತಾ ಇದ್ದೀನಿ, ಸಾರಿ ಭಾವ. ನನ್ನ ನಾದ್ನಿ ಎಂತವಳು ಅಂತ ನನಗೆ ಗೊತ್ತಮ್ಮ. ಥ್ಯಾಂಕ್ ಯು ಭಾವ. ಬೇರೆಯವ್ರ ಮನೆ
ಪಾರ್ಟಿಗೆ ಬಂದ್ರೆ ನಿಮ್ ಡುಗೆಟಾ? ಹಾಡು ಹೇಳ್ಬಿಟ್ನಮ್ಮ, ಅದೇನೋ ಗೊತ್ತಿಲ್ಲಮ್ಮ. ವೇದನ್ ಕೈ ಹಿಡಿದ ತಕ್ಷಣ ನನ್ನ ಗಂಟ್ಲಿಂದ ನಾದ ಬಂದ್ಬಿಡುತ್ತೆ. ನೀವ್ ಈ ತರ ಸದ್ರ ಕೊಟ್ಟಿದ್ದಕ್ಕೆ ಅವಳು ನಿಮ್ ಜೇಬಿಂದ ದುಡ್ಡು ಕದ್ದಿರೋದು. ಯಾರು ಕದ್ದಿದ್ದು? ಇವಳೆ. ಅವಳು ಕದ್ದಿಲ್ಲಮ್ಮ, ಅವಳು ಯಾವ್ದೋ ಕೆಲ್ಸಕ್ಕೆ ಅಪ್ಲೈ ಮಾಡಿದ್ಲಂತೆ, ಅದಕ್ಕೆ ದುಡ್ಡು ಬೇಕಾಗಿತ್ತು ತಗೊಂಡಿದ್ದೀನಿ ಅಂತ ಈಗ ತಾನೇ ಹೇಳ್ತಾ ಇದ್ಲು. ಮತ್ತೆ ಏನು ಅನುಮಾನ? ನಮ್ ಶಾಲ್ ಅವಳ ಹತ್ರ ಹೇಗ್ರಿ ಬಂತು? ನಾನೇ ಗಿಫ್ಟ್ ಕೊಟ್ಟೆ ಅಂತ ಹೇಳಿಲ್ವೇನೆ? ನೀವು ಶಾಲ್ ಕೊಟ್ರಿ ಓಕೆ, ಗುಂಡನ್ನ ದುಡ್ಡು ಕೊಟ್ರು ಹಾಳಾಗಿ ಹೋಗ್ಲಿ, ಆದ್ರೆ ನೀವು ನನಗೆ ಕೊಟ್ಟಿರೋ ಪೆನ್ನು ಅವಳ ಹತ್ರ ಹೇಗ್ರಿ ಬಂತು? ಇದು ನನಗೆ ಗಿಫ್ಟ್ ಆಗಿ ಬಂದಿರೋ ಪೆನ್ನು. ಇಲ್ಲ, ನನ್ನ ಗಂಡ ನನಗೆ ಕೊಟ್ಟಿರೋ ಪೆನ್ನದು. ಇಲ್ಲ, ನನಗೆ ತುಂಬಾ ಬೇಕಾದವರು ಇದನ್ನ ನನ್ ಗಿಫ್ಟ್ ಆಗಿ ಕೊಟ್ಟಿದ್ದು. ಬಹಳ ಬೇಕಾದವ್ರ? ಯಾರದು? ನನ್ ಕಂಡ್ರೆ ತುಂಬಾ ಇಷ್ಟಪಡೋ ವ್ಯಕ್ತಿ. ಸುಮ್ಮನೆ ನಿಂತ್ಕೊಳ್ಳೋ ಕೋತಿ. ವೇದ, ನಿಜ ಹೇಳು, ಯಾರದು? ಅಲ್ಲೇನ್ ಕೇಳ್ಬೇಕ? ನನ್ ಕೇಳ. ಯಾರದು? ನಾನ.